ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ವಿಡಿಯೋನ ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ. ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ತಿರುಮಲದ ಪ್ರತಿಯೊಂದು ಸಮಾಚಾರನೂ ಕೊಡುವ ಪ್ರಯತ್ನ ಮಾಡ್ತಾ ಇರ್ತೀವಿ. ಅದರಲ್ಲಿ ಸಾಕಷ್ಟು ರೀತಿಯ ಟಿಕೆಟ್ಸ್ಗಳ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತೀವಿ. ನಿಮ್ಮ ಬೆಂಬಲ ನಮಗೆ ತುಂಬ ಮುಖ್ಯ. ನೀವು ಲೈಕ್ ಮಾಡುವ ಮುಖಾಂತರ ನಮಗೆ ಹೆಚ್ಚು ಬೆಂಬಲ ಕೊಟ್ಟ ಹಾಗೆ ಆಗುತ್ತೆ. ಹಾಗಾಗಿ ದಯವಿಟ್ಟು ಈ ವಿಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡುವ ಮುಖಾಂತರ ನಮಗೆ ಇನ್ನಷ್ಟು ಬೆಂಬಲ ಕೊಡಿ. ತಿರುಮಲದ ಎಲ್ಲ ಟಿಕೆಟ್ಸ್ಗಳು ನಮಗೆ 3 ಮಂತ್ಸ್ ಮುಂಚೆ ಆನ್ಲೈನಲ್ಲಿ ಬಿಡ್ತಾರೆ, ಆದರೆ ಒಂದೇ ಒಂದು ಟಿಕೆಟ್ಗಳು ಮಾತ್ರ ನಮಗೆ 1 ತಿಂಗಳ ಮುಂಚೆ ಬಿಡ್ತಾರೆ. ಈ ಟಿಕೆಟ್ ಬಗ್ಗೆ ಈ ವಿಡಿಯೋನಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ತುಂಬ ಜನಕ್ಕೆ ಅದೇ ಕನ್ಫ್ಯೂಷನ್ ಇರುತ್ತೆ. ನಾವು 3 ಮಂತ್ಸ್ ಮುಂಚೆನೇ ಪ್ಲ್ಯಾನ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ತಿರುಮಲ ಯಾತ್ರೆ ಮಾಡೋದಕ್ಕೆ. ವಿತೌಟ್ ಟಿಕೆಟ್ಸ್ ಹೋದರೆ ತುಂಬಾ ರಶ್ ಇರುತ್ತೆ. ಹಾಗಾಗಿ ಏನು ಮಾಡಬೇಕು ಅಂತ ತುಂಬ ಜನ ಯೋಚನೆ ಮಾಡ್ತಿರ್ತಾರೆ. ಕೇವಲ ನಿಮಗೆ 1 ತಿಂಗಳಲ್ಲೇ ಒಂದು ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ. ಈ ಟಿಕೆಟ್ಸ್ ಹೆಸರು ಶ್ರೀನಿವಾಸ ದಿವ್ಯಾನುಗ್ರಹ ಹೋಮ ಅಂತ. ಪ್ರಸ್ತುತ ನಮಗೆ ಈ ಟಿಕೆಟ್ಸ್ಗಳನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಇದರ ಕಾಸ್ಟ್ ಬಂದುಬಿಟ್ಟು 1600 ರೂಪಾಯಿ ಆಗಿರುತ್ತೆ. ಒಂದು ಟಿಕೆಟ್ನಲ್ಲಿ ನಮಗೆ ಇಬ್ಬರಿಗೆ ಅವಕಾಶ ಇರುತ್ತೆ. ಈ ಟಿಕೆಟ್ ಯಾರು ತೆಗೆದುಕೊಳ್ತಾರೋ ಅವರು ಮೊದಲಿಗೆ ಶ್ರೀನಿವಾಸ ದಿವ್ಯಾನುಗ್ರಹ ಹೋಮವನ್ನು ಅಟೆಂಡ್ ಮಾಡಬೇಕಾಗತ್ತೆ. ಶ್ರೀನಿವಾಸ ದಿವ್ಯಾನುಗ್ರಹ ಹೋಮ ಅಂದರೆ ದೇವರ ವಿಶೇಷ ಅನುಗ್ರಹಕ್ಕಾಗಿ ಒಂದು ಹೋಮ ನಡೆಯುತ್ತೆ. ಈ ಹೋಮ ನಡೆಯೋದು ನಮಗೆ ಅಲಿಪಿರಿನಲ್ಲಿ ನಡೆಯುತ್ತೆ. ಅಲಿಪಿರಿ ಎಲ್ಲಿ ಬರುತ್ತೆ ಅಂದರೆ ನಮಗೆ ತಿರುಪತಿ ನಗರದಲ್ಲಿ ಬರುತ್ತೆ. ನಾವು ಮೆಟ್ಲತ್ಕೊಂಡು ಹೋಗ್ತೀವಲ್ಲ, ಅದನ್ನು ಅಲಿಪಿರಿ ಅಂತ ಕರೀತಾರೆ. ಅಲ್ಲಿ ನಮಗೆ ಒಂದು ಗೋಶಾಲೆ ಇದೆ. ಅದು TTDಯಿಂದ ನಡೆಸೋ ಒಂದು ಗೋಶಾಲೆ ಇದೆ. ಈ ಗೋಶಾಲೆನ ಸಪ್ತಗಿರಿ ಗೋ ಪ್ರದಕ್ಷಿಣ ಶಾಲಾ ಅಂತ ಕರೀತಾರೆ. ನಮಗೆ ಅಲಿಪಿರಿ ಟೋಲ್ ಗೇಟ್ ಸಿಗುತ್ತಲ್ಲ, ವೆಹಿಕಲಲ್ಲಿ ಹೋದರೆ ಟೋಲ್ ಗೇಟ್ ಸಿಗುತ್ತಲ್ಲ, ಅದು ಪಕ್ಕದಲ್ಲೇ ಬರುತ್ತೆ ಆಲ್ಮೋಸ್ಟ್ ಇದು. ಅಲ್ಲಿ ನಮಗೆ ಶ್ರೀನಿವಾಸ ದಿವ್ಯಾನುಗ್ರಹ ಹೋಮ ನಡೆಯುತ್ತೆ. ಈ ಹೋಮ ಪ್ರತಿದಿನ ಬೆಳಗ್ಗೆ 8 ಗಂಟೆಗೆ ನೆರವೇರುತ್ತೆ. ಯಾರೆಲ್ಲ ಈ ಟಿಕೆಟ್ನ ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ತೀರೋ ನೀವು ಮೊದಲಿಗೆ ಪ್ರಿಂಟೆಡ್ ಕಾಪಿನ ತೆಗೆದುಕೊಂಡು ಹೋಗಬೇಕಾಗಿರುತ್ತೆ. ಟಿಕೆಟ್ದು ಪ್ರಿಂಟೆಡ್ ಕಾಪಿ ತೆಗೆದುಕೊಂಡು ಹೋಗಿ ಅದ್ರ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ನ ತೋರಿಸಿದ್ರೆ ನಂತರ ಅಲ್ಲಿ ಒಂದು ವ್ಯಾಲಿಡೇಟ್ ಮಾಡ್ತಾರೆ, ಒಂದು ಸೀಲ್ ಒತ್ತುತ್ತಾರೆ. ಸೀಲ್ ಒತ್ತಿದಾಗ ನೀವು ಅಟೆಂಡ್ ಆಗಿದ್ದೀರಾ ಅಂತ, ಹೋಮಕ್ಕೆ ಅಟೆಂಡ್ ಆಗಿದ್ದೀರಾ ಅಂತ. ಯಾರು ಈ ಟಿಕೆಟ್ಗಳನ್ನ ಬುಕ್ ಮಾಡ್ಕೊಳ್ತಾರೋ ಅವರು ಕಂಪಲ್ಸರಿಯಾಗಿ ಈ ಸೇವೆನ ಅಟೆಂಡ್ ಮಾಡಬೇಕಾಗಿರುತ್ತೆ. ಒಮ್ಮೆ ಪೂಜೆ ಅಥವಾ ಹೋಮ ಆದ ನಂತರ ಸುಮಾರು 10 ಗಂಟೆಗೆ ಹೋಮ ಎಲ್ಲ ಮುಗಿಯುತ್ತೆ. ಪೂರ್ಣಾಹುತಿ ಎಲ್ಲ ಮುಗಿಯೋಷ್ಟೊತ್ತಿಗೆ ಸುಮಾರು 10 ಗಂಟೆ ಆಗುತ್ತೆ. ಅದಾದ ನಂತರ ಮಧ್ಯಾಹ್ನ 3 ಗಂಟೆಗೆ ಕರೆಕ್ಟಾಗಿ ನೀವು ತಿರುಮಲದಲ್ಲಿ ಇರಬೇಕಾಗಿರುತ್ತೆ. 3 ಗಂಟೆಗೆ ಕರೆಕ್ಟಾಗಿ ATC ಸರ್ಕಲ್ 300 ರೂಪೀಸ್ ಸ್ಪೆಷಲ್ ಎಂಟ್ರಿ ದರ್ಶನ ಇರುತ್ತಲ್ಲ, ಅದೇ ಜಾಗದಿಂದ ನೀವು ಎಂಟರ್ ಆಗಬೇಕಾಗಿರುತ್ತೆ. ನಿಮ್ಮ ಆಧಾರ್ ಕಾರ್ಡ್ ಮತ್ತು ಈ ಕಾಪಿನ ತೋರಿಸ್ಬೇಕಾಗತ್ತೆ. ಯಾವ ಟಿಕೆಟ್ನಲ್ಲಿ ಅವರು ಸೀಲ್ ಒತ್ತಿರ್ತಾರಲ್ಲ ಅದೇ ಟಿಕೆಟ್ನ ನೀವು ತೋರಿಸ್ಬೇಕಾಗತ್ತೆ. ಅದು ಅಥೆಂಟಿಕೇಟ್ ಮಾಡಿರ್ತಾರೆ. ಆ ಟಿಕೆಟ್ನ ತೋರಿಸಿದ್ರೆ ನಿಮಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅದರಿಂದ ನಿಮಗೆ ದರ್ಶನ ಸ್ವಲ್ಪ ಈಸಿಯಾಗೇ ಆಗುತ್ತೆ ಅಂತ ಹೇಳ್ಬೋದು. ಪ್ರಸ್ತುತ ಇವಾಗ ನಮಗೆ ನವೆಂಬರ್ ತಿಂಗಳ ಕಂಪ್ಲೀಟ್ ಕೋಟಾನ ರಿಲೀಸ್ ಮಾಡ್ತಿದ್ದಾರೆ. ನವೆಂಬರ್ 1ನೇ ತಾರೀಕಿನಿಂದ ನವೆಂಬರ್ 30ನೇ ತಾರೀಕಿನವರೆಗಿನ ಎಲ್ಲ ದರ್ಶನದ ಟಿಕೆಟ್ಗಳನ್ನ ರಿಲೀಸ್ ಮಾಡ್ತಾರೆ. ಈ ಟಿಕೆಟ್ಸ್ನ ನೀವು ಬುಕ್ ಮಾಡಿಕೊಂಡ್ರೆ ನಿಮಗೆ ದರ್ಶನ ತುಂಬ ಬೇಗ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ 300 ರೂಪೀಸ್ ಸ್ಪೆಷಲ್ ಎಂಟ್ರಿ ದರ್ಶನ ಅಲ್ವಾ, ನಿಮಗೆ ಧರ್ಮ ದರ್ಶನಕ್ಕೆ ಕಂಪೇರ್ ಮಾಡಿದ್ರೆ ಈ ದರ್ಶನ ಸ್ವಲ್ಪ ಬೇಗ ಆಗುತ್ತೆ. ಪ್ರಸ್ತುತ ಈಗ ನಮಗೆ ಪ್ರತಿದಿನಕ್ಕೆ 250 ಟಿಕೆಟ್ ಹಾಗೆ ರಿಲೀಸ್ ಮಾಡ್ತಿದ್ದಾರೆ. ಬೆಳಗ್ಗೆ 10 ಗಂಟೆಗೆ 27ನೇ ತಾರೀಕು ಅಕ್ಟೋಬರ್ 10 ಗಂಟೆಗೆ ಕರೆಕ್ಟಾಗಿ ಈ ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ. ಹಾಗಾಗಿ ನೀವು 9:55ಕ್ಕೆ ನಿಮ್ಮ ಫೋನ್ ನಂಬರ್ ಮುಖಾಂತರ ಲಾಗಿನ್ ಆಗಿ OTP ಎಂಟರ್ ಮಾಡಿ ರೆಡಿ ಆಗಿದ್ದರೆ ನಿಮಗೆ ಈ ಟಿಕೆಟ್ ಸಿಗುವ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ನಾವು ಎಂಡ್ ಆಫ್ ದ ವಿಡಿಯೋನಲ್ಲಿ ಈ ಟಿಕೆಟ್ಗಳು ಹೇಗೆ ಬುಕ್ ಮಾಡ್ಕೊಳ್ಬೇಕು ಅಂತ ಕೂಡ ನಿಮಗೆ ತೋರಿಸ್ತೀವಿ. ಈ ಟಿಕೆಟ್ಸ್ ಒಂದು ಡಿಸ್ಅಡ್ವಾಂಟೇಜ್ ಏನು ಅಂದರೆ, ಒಂದು ಟಿಕೆಟ್ನಲ್ಲಿ ನಿಮ್ಗೆ ಇಬ್ಬರನ್ನ ಅಲೋ ಮಾಡ್ತಾರಲ್ಲ, ಹಾಗಾಗಿ ನೀವು ಆಡ್ ನಂಬರಲ್ಲಿ ಬುಕ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. 3 ಜನ 5 ಜನ 7 ಜನ ಈ ಥರ ಬುಕ್ ಮಾಡ್ಕೊಳ್ಳೋಕ್ಕಾಗಲ್ಲ. ಈವನ್ ನಂಬರ್ಸಲ್ಲಿ ಬೇಕಾದ್ರೆ ನೀವು ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಬೋದು. ಒಮ್ಮೆ ಒಂದು ಫೋನ್ ನಂಬರಿಂದ ಇಬ್ಬರು ಟಿಕೆಟ್ಸ್ನ ಬುಕ್ ಮಾಡಿದ್ರೆ ಮತ್ತೊಂದು ಟಿಕೆಟ್ನ ಬುಕ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ನೀವು 4 ಜನ ಇತ್ತು ಅಂದರೆ ಬೇರೆ ಫೋನ್ ನಂಬರ್ಸಿಂದ ಟ್ರೈ ಮಾಡಬೇಕಾಗಿರುತ್ತೆ. ಇದರ ಕಾಸ್ಟ್ ಬಂದುಬಿಟ್ಟು 1600 ರೂಪಾಯಿ ಆಗಿರುತ್ತೆ. 1000 ರೂಪಾಯಿ ಬಂದುಬಿಟ್ಟು ಹೋಮದ ಖರ್ಚು, 600 ರೂಪಾಯಿ ಬಂದುಬಿಟ್ಟು 300 ರೂಪೀಸ್ ಸ್ಪೆಷಲ್ ಎಂಟ್ರಿ ದರ್ಶನದ ಇಬ್ಬರ ಕಾಸ್ಟ್ ಆಗಿರುತ್ತೆ. ಟೋಟಲ್ ನಮಗೆ 1600 ರೂಪಾಯಿ ಆಗಿರುತ್ತೆ. ಇನ್ನು 12 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿ ಟಿಕೆಟ್ಸ್ ಬೇಕಾಗಿಲ್ಲ, ನೇರವಾಗಿ ಪೋಷಕರ ಜೊತೆ ಹೋಗ್ಬೋದಾಗಿರುತ್ತೆ. ಹಾಗೆ ಯಾರೆಲ್ಲ ಈ ಸೇವೆನಲ್ಲಿ ಭಾಗವಹಿಸ್ತೀರಾ ಅವರು ಪ್ರತಿಯೊಬ್ಬರು ಸಾಂಪ್ರದಾಯಿಕ ವಸ್ತ್ರಗಳನ್ನೇ ಹಾಕೊಂಡು ಹೋಗಬೇಕಾಗಿರುತ್ತೆ. ಇನ್ನು ಅದೇ ರೀತಿ ಇನ್ನೂ ಒಂದು ಟಿಕೆಟ್ಸ್ಗಳನ್ನ ರಿಲೀಸ್ ಮಾಡ್ತಿದ್ದಾರೆ. ಅದು ಯಾವುದು ಅಂದರೆ ತಿರುಪತಿಯ ಲೋಕಲ್ ಟೆಂಪಲ್ ಸೇವಾಸ್. ಇದರಲ್ಲಿ ನಮಗೆ ಅಭಿಷೇಕ ಆಗಿರ್ಬೋದು, ಸುಪ್ರಭಾತ ಸೇವೆ ಆಗಿರ್ಬೋದು, ಹಾಗೆ ಪುಷ್ಪಾಲಂಕಾರ ಸೇವೆ ಆಗಿರ್ಬೋದು, ತುಂಬ ರೀತಿಯ ಸೇವೆಗಳ ಟಿಕೆಟ್ಸ್ ಇದೆ. ಅದನ್ನು ಎಲ್ಲ ರಿಲೀಸ್ ಮಾಡ್ತಾ ಇದ್ದಾರೆ. ಅದು ಯಾವುದೇ ದೇವಸ್ಥಾನ ಅಂದರೆ ಪದ್ಮಾವತಿ ಅಮ್ಮನವರು, ತಿರುಚಾನೂರಿನ ಪದ್ಮಾವತಿ ಅಮ್ಮನವರ ದೇವಸ್ಥಾನ ಆಗಿರ್ಬೋದು, ಹಾಗೆ ಶ್ರೀನಿವಾಸ ಮಂಗಾಪುರದ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಾಗಿರ್ಬೋದು, ಈ ಥರ ಲೋಕಲ್ ಟೆಂಪಲ್ಸ್ ಯಾವುದಾದಿದೆ ಎಲ್ಲ ದೇವಸ್ಥಾನದ ಟಿಕೆಟ್ಸ್ಗಳನ್ನ ರಿಲೀಸ್ ಮಾಡ್ತಾರೆ.
ಕೆಲವು ಸೇವೆಗಳು ನಮಗೆ ತಿರುಮಲದಲ್ಲಿ ನೋಡೋದಕ್ಕೆ ತುಂಬಾ ಕಷ್ಟ, ಅಂಥ ಸೇವೆಗಳನ್ನ ನಾವು ಇಲ್ಲಿ ನೋಡ್ಬೋದಾಗಿರುತ್ತೆ. ಎಕ್ಸಾಂಪಲ್ ಯಾವುದು ಅಂದರೆ ಅಭಿಷೇಕ ಟಿಕೆಟ್. ಅಭಿಷೇಕ ನಮಗೆ ತಿರುಮಲದಲ್ಲಿ ನೋಡಲು ತುಂಬ ಅಂದರೆ ತುಂಬಾ ಕಷ್ಟ ಅಂತ ಹೇಳ್ಬೋದು. ಹಾಗಾಗಿ ತಿರುಮಲದ ರೀತಿಯಲ್ಲೇ ನಮಗೆ ತಿರುಚಾನೂರಿನಲ್ಲಾಗಿರ್ಬೋದು, ಅದೇ ರೀತಿ ನಮಗೆ ಶ್ರೀನಿವಾಸ ಮಂಗಾಪುರದಲ್ಲಾಗಿರ್ಬೋದು, ಅದೇ ರೀತಿ ನಮಗೆ ಅಭಿಷೇಕ ಕೈಂಕರ್ಯಗಳು ನೆರವೇರುತ್ತೆ. ಎರಡು ಕಣ್ಣು ಸಾಲದು, ಅಷ್ಟು ಅದ್ಭುತವಾಗಿರುತ್ತೆ. ನಿಮಗೆ ಶುಕ್ರವಾರದ ಹೊತ್ತು ಮಾತ್ರ ಈ ಅಭಿಷೇಕ ಟಿಕೆಟ್ಸ್ಗಳನ್ನ ರಿಲೀಸ್ ಮಾಡ್ತಾರೆ. ಹಾಗಾಗಿ ನೀವು ಯಾರೆಲ್ಲ ತಿರುಮಲದಲ್ಲಿ ಅಭಿಷೇಕ ನೋಡಿಲ್ವೋ ಅವರು ತಿರುಚಾನೂರಲ್ಲಾಗಿರ್ಬೋದು ಅಥವಾ ಶ್ರೀನಿವಾಸ ಮಂಗಾಪುರದಲ್ಲಾಗಿರ್ಬೋದು ಈ ಅಭಿಷೇಕ ಟಿಕೆಟ್ಗಳನ್ನ ತೆಗೆದುಕೊಂಡ್ರೆ ನಿಮಗೆ ದೇವರ ಅಭಿಷೇಕವನ್ನು ನೋಡುವ ಒಂದು ಭಾಗ್ಯ ಸಿಗುತ್ತೆ ಅಂತ ಹೇಳ್ಬೋದು. ಯಾರೆಲ್ಲ ತಿರುಮಲಕ್ಕೆ ವೀಕೆಂಡ್ಸ್ ಹೋಗಬೇಕು ಅಂತ ಅನ್ಕೊಂಡಿರ್ತೀರೋ, ಶನಿವಾರ ಬೆಳಗ್ಗೆ ನಮಗೆ ಪುಷ್ಪಾಂಜಲಿ ಸೇವೆ ಅಂತ ಇರುತ್ತೆ. ಅರೌಂಡ್ 7 o'clock ಅಂತ ಅನ್ಸುತ್ತೆ. ಆ ಟೈಮಿಗೆ ಕರೆಕ್ಟಾಗಿ ಪುಷ್ಪಾಂಜಲಿ ಸೇವೆ ನೆರವೇರುತ್ತೆ. ದೇವರ ಮುಂದೆ ಅಂದರೆ ಪದ್ಮಾವತಿ ಅಮ್ಮನವರ ಮುಂದೆ ಸಾಕಷ್ಟು ಹೊತ್ತು ಒಂದು ಕುಳಿತುಕೊಳ್ಳುವ ಒಂದು ಅವಕಾಶ ಸಿಗುತ್ತೆ. ಹಾಗಾಗಿ ಯಾರೆಲ್ಲ ತಿರುಮಲಕ್ಕೆ ವೀಕೆಂಡ್ಸ್ ಹೋಗಬೇಕು ಅಂತ ಅನ್ಕೊಂತೀರೋ ಅವರು ಈ ಶನಿವಾರದ ಹೊತ್ತು ನಡೆಯುವ ಪುಷ್ಪಾಂಜಲಿ ಸೇವೆಯನ್ನು ಬುಕ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ದರ್ಶನ ಆಗುತ್ತೆ. 300 ರೂಪಾಯಿ ಟಿಕೆಟ್ ಇರುತ್ತೆ. ಅದು ತುಂಬ ಅಂದರೆ ತುಂಬ ಚೆನ್ನಾಗಿ ದರ್ಶನ ಆಗುತ್ತೆ ನಿಮ್ಗೆ ಅದರಲ್ಲಿ. ಈ ಎಲ್ಲ ಟಿಕೆಟ್ಸ್ಗಳು ನಮಗೆ ನವೆಂಬರ್ ತಿಂಗಳ ಕೋಟ ಆಗುತ್ತೆ. ನವೆಂಬರ್ 1ನೇ ತಾರೀಕಿನಿಂದ 30ನೇ ತಾರೀಕಿನವರೆಗಿನ ಎಲ್ಲ ಟಿಕೆಟ್ಸ್ಗಳು ಇವಾಗ ರಿಲೀಸ್ ಮಾಡ್ತಿದ್ದಾರೆ. ಅದು ಕೂಡ ನಮಗೆ 27ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಕರೆಕ್ಟಾಗಿ ರಿಲೀಸ್ ಮಾಡ್ತಾರೆ. ಸೇಮ್ ಐ ಡಿ ಪ್ರೂಫ್ ಒಂದು ಫೋನ್ ನಂಬರಲ್ಲಿ ನೀವು ಇಬ್ಬರು ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಬೋದಾಗಿರುತ್ತೆ. ಹಾಗೆ ನಿಮಗೆ ಮೇಲ್ಚಾಟ್ ವಸ್ತ್ರದ ಸೇವೆ ಕೂಡ ಅವೈಲಬಲ್ ಇರುತ್ತೆ. ತಿರುಚಾನೂರಿನಲ್ಲಿರುತ್ತೆ, ಹಾಗೆ ಶ್ರೀನಿವಾಸ ಮಂಗಾಪುರದಲ್ಲಿರುತ್ತೆ. ಇನ್ ಕೇಸ್ ನೀವೇನಾದರೂ ಮಾಡಿಸ್ಬೇಕು ಅಂದರೆ ಅದನ್ನು ಕೂಡ ನೀವು ಬುಕ್ ಮಾಡ್ಕೊಳ್ಬೋದಾಗಿರುತ್ತೆ. ಈಗ ಬನ್ನಿ ನಮ್ಮ ಸಿಸ್ಟಮ್ನಲ್ಲಿ ಶ್ರೀನಿವಾಸ ದಿವ್ಯಾನುಗ್ರಹ ಹೋಮದ ಟಿಕೆಟ್ಸ್ಗಳನ್ನ ಹೇಗೆ ಬುಕ್ ಮಾಡ್ಕೊಳ್ಬೇಕು, ಹಾಗೆ ಲೋಕಲ್ ಟೆಂಪಲ್ ಸೇವಾಸ್ ಟಿಕೆಟ್ಸ್ಗಳನ್ನ ಹೇಗೆ ಬುಕ್ ಮಾಡ್ಕೊಳ್ಬೇಕು ಅಂತ ನೋಡೋಣಂತೆ. ಮೊದಲಿಗೆ ನಿಮ್ಮ ವೆಬ್ ಬ್ರೌಸರ್ನಲ್ಲಿ ttdevastanams.ep.gov.in ಈ ಒಂದು ವೆಬ್ಸೈಟ್ಗೆ ಹೋಗಬೇಕು. ಈ ವೆಬ್ಸೈಟ್ಗೆ ಹೋದ ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಫೋನ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ. ಫೋನ್ ನಂಬರ್ ಎಂಟರ್ ಮಾಡಿದ್ಮೇಲೆ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಈಗ ನಿಮಗೆ OTP ಬಂದಿರುತ್ತೆ. ಆ OTPನ ನಾವು ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. OTP ಎಂಟರ್ ಮಾಡಿದ್ಮೇಲೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಈಗ ನಾವು ವೆಬ್ಸೈಟ್ಗೆ ಲಾಗಿನ್ ಆಗಿದ್ದೀವಿ. ಮೊದಲಿಗೆ ನಾವು ದಿವ್ಯಾನುಗ್ರಹ ಹೋಮದ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳಿಕ್ಕೆ ಆನ್ಲೈನ್ ಸರ್ವಿಸಸ್ಸಲ್ಲಿ ನಮಗೆ ಶ್ರೀನಿವಾಸ ದಿವ್ಯಾನುಗ್ರಹ ಹೋಮಂ ಅಂತ ಒಂದು ಆಪ್ಷನ್ ಇರುತ್ತೆ ನೋಡಿ, ಇಲ್ಲಿ ಕಾಣಿಸ್ತದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ. ಈ ಆಪ್ಷನ್ನ ಸೆಲೆಕ್ಟ್ ಮಾಡಿದ ತಕ್ಷಣ ನಮಗೆ ಅರ್ಜಿತ ಸೇವಾ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಟೆಂಪಲ್ ನೋಡ್ಬೋದು, ಸಪ್ತಗಿರಿ ಗೌ ಪ್ರದಕ್ಷಿಣಾ ಶಾಲಾ ಅಂತ. ಇಲ್ಲೇ ನಮಗೆ ಹೋಮ ನಡೆಯೋದು, ದಿವ್ಯಾನುಗ್ರಹ ಹೋಮ. ಇಲ್ಲಿ ಸೇವಾ ಬಂದ್ಬಿಟ್ಟು ನಮಗೆ ದಿವ್ಯಾನುಗ್ರಹ ಹೋಮ ಅಂತ ಸೆಲೆಕ್ಟ್ ಆಗಿದೆ ನೋಡಿ. ಈಗ ಪ್ರಸ್ತುತ ನಮಗೆ ನವೆಂಬರ್ ತಿಂಗಳ ಒಂದು ಟಿಕೆಟ್ಸ್ನ ಬೆಳಗ್ಗೆ 10 ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ. ಸೊ ಎಕ್ಸಾಕ್ಟ್ ಆಗಿ 9:50 ಅಥವಾ 9:55ಗೆ ನೀವು ವೆಬ್ಸೈಟ್ಗೆ ಲಾಗಿನ್ ಆಗಬೇಕು. ಕರೆಕ್ಟ್ 10 o'clockಗೆ ಈ ಟಿಕೆಟ್ಸ್ನ ಬಿಡ್ತಾರೆ. ನೀವು ನವೆಂಬರ್ ಕಂಪ್ಲೀಟ್ ಕೋಟಾ ನಮಗೆ ಗ್ರೀನ್ ಅಲ್ಲಿ ತೋರಿಸುತ್ತೆ ಪ್ರತಿಯೊಂದು ಡೇಟ್ಸ್ಗೂ ಕೂಡ. ಈಗ ನೀವು ಯಾವ ಡೇಟ್ ಅಲ್ಲಿ ದರ್ಶನ ಬುಕ್ ಮಾಡ್ಕೋಬೇಕು ಆ ಒಂದು ಡೇಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ನಂಬರ್ ಆಫ್ ಟಿಕೆಟ್ಸ್ ಕೇವಲ ಒಂದು ಟಿಕೆಟ್ ಅಲ್ಲಿ ನೀವು ಇಬ್ಬರಿಗೆ ದರ್ಶನನ ಬುಕ್ ಮಾಡ್ಕೋಬಹುದಾಗಿರುತ್ತೆ. ಸೊ ಇಲ್ಲಿ ದಿವ್ಯಾನುಗ್ರಹ ಹೋಮ ಅಂತ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಕಂಟಿನ್ಯೂ ಕೊಟ್ರೆ ನೀವು ಜನರಲ್ ಡೀಟೇಲ್ಸ್ ಮತ್ತೆ ಪಿಲಿಗ್ರಿಮ್ ಡೀಟೇಲ್ಸ್ ಅಂತ ಇರುತ್ತೆ. ಜನರಲ್ ಡೀಟೇಲ್ಸ್ ಅಲ್ಲಿ ನೀವು ಇಮೇಲ್ ಅಡ್ರೆಸ್, ಸಿಟಿ, ಸ್ಟೇಟ್, ಕಂಟ್ರಿ ಪಿನ್ ಕೋಡ್ ಮತ್ತೆ ಗೋತ್ರ ಎಂಟರ್ ಮಾಡ್ಬೇಕಾಗುತ್ತೆ. ತುಂಬಾ ಜನ ಗೋತ್ರ ಅಂದ್ರೆ ಏನು ಅಂತ ಕೇಳ್ತಾರೆ. ನೀವು ನಿಮ್ಮ ಫ್ಯಾಮಿಲಿ ನೇಮ್ ನ ಅಲ್ಲಿ ಎಂಟರ್ ಮಾಡಬಹುದಾಗಿರುತ್ತೆ. ಅದಾದ ನಂತರ ಪಿಲಿಗ್ರಿಮ್ ಡೀಟೇಲ್ಸ್ ಅಲ್ಲಿ ಇಬ್ರದ್ದು ಡೀಟೇಲ್ಸ್ ಎಂಟರ್ ಮಾಡಬೇಕು. ಅಂದ್ರೆ ಯಾರು ದರ್ಶನಕ್ಕೆ ಹೋಗ್ತಾರಲ್ಲ ಅವರ ಒಂದು ಡೀಟೇಲ್ಸ್ ನ ಎಂಟರ್ ಮಾಡಿ. ಇದರಲ್ಲಿ ನಾವು ನೇಮು, ಏಜ್, ಜೆಂಡರ್ ಮತ್ತೆ ಅವರ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಬೇಕು. ನೇಮು ಮತ್ತೆ ಆಧಾರ್ ಕಾರ್ಡ್ ಅಲ್ಲಿ ಮಿಸ್ಟೇಕ್ಸ್ ಮಾಡಬೇಡಿ. ಕರೆಕ್ಟ್ ಆಗಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಏನಿದೆ ಅದನ್ನ ಎಂಟರ್ ಮಾಡಿ. ಮತ್ತೆ ಹೆಸರು ಕೂಡ ಅಷ್ಟೇ ಪ್ರಾಪರ್ ಆಗಿ ಎಂಟರ್ ಮಾಡಿಬಿಟ್ಟು ನೀವು ಕಂಟಿನ್ಯೂ ಅಂತ ಕೊಟ್ಟರೆ ನಿಮಗೆ ಪೇಮೆಂಟ್ ಆಪ್ಷನ್ ಇರುತ್ತೆ. ನಿಮಗೆ ಪೇಮೆಂಟ್ ಅಲ್ಲಿ 3 ಮೆಥಡ್ಸ್ ಇರುತ್ತೆ. ಒಂದು ನೆಟ್ ಬ್ಯಾಂಕಿಂಗ್ ಇರುತ್ತೆ, ಇನ್ನೊಂದು UPI ID ಇರುತ್ತೆ, ಇನ್ನೊಂದು ನಮಗೆ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಇರುತ್ತೆ. ನಿಮಗೆ ಯಾವ್ದು ಕನ್ವೀನಿಯಂಟೋ ಆ ಒಂದು ಮೆಥಡ್ ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಅಮೌಂಟ್ ನ ಪೇ ಮಾಡಬಹುದಾಗಿರುತ್ತೆ. ಸೊ ಇಲ್ಲಿ ನಿಮಗೆ ಒಂದು ಟಿಕೆಟ್ಗೆ ಅಮೌಂಟ್ ಪ್ರೈಸ್ ಬಂದ್ಬಿಟ್ಟು 1600 ರೂಪಾಯಿ ಆಗಿರುತ್ತೆ. ಈ ಅಮೌಂಟ್ ನ ಪೇ ಮಾಡಿದ್ರೆ ನಿಮ್ಮ ದಿವ್ಯಾನುಗ್ರಹ ಹೋಮದ ಟಿಕೆಟ್ಸ್ ಕನ್ಫರ್ಮ್ ಆಗುತ್ತೆ. ಅದಾದ ನಂತರ ನೀವು ಲೋಕಲ್ ಟೆಂಪಲ್ ಸೇವಾ ಟಿಕೆಟ್ಸ್ ನ ಬುಕ್ ಮಾಡ್ಕೋಬೇಕು ಅಂದ್ರೆ ಇದು ಕೂಡ ನಮಗೆ ನವೆಂಬರ್ ತಿಂಗಳ ಒಂದು ಟಿಕೆಟ್ಸ್ ಬೆಳಗ್ಗೆ 10 ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ. ಈಗ ನಾವು ಆನ್ಲೈನ್ ಸರ್ವಿಸಸ್ ಅಲ್ಲಿ ಆರ್ಜಿತ ಸೇವಾಸ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಇದು ಸೆಲೆಕ್ಟ್ ಮಾಡಿದಾಗ ಇಲ್ಲಿ ನಮಗೆ ಟೆಂಪಲ್ ಇದೆ ನೋಡಿ, ಇಲ್ಲಿ ನಾವು ಲೋಕಲ್ ಟೆಂಪಲ್ಸ್ ನ ಸೆಲೆಕ್ಟ್ ಮಾಡ್ಕೋಬಹುದಾಗಿರುತ್ತೆ. ತಿರುಪತಿಯ ಲೋಕಲ್ ಟೆಂಪಲ್ಸ್ ಅಂದ್ರೆ ಗೋವಿಂದರಾಜಸ್ವಾಮಿ ದೇವಸ್ಥಾನ, ಪದ್ಮಾವತಿ ಅಮ್ಮವಾರಿ ಟೆಂಪಲ್ ತಿರುಚಾನೂರು, ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ, ಶ್ರೀನಿವಾಸ ಮಂಗಾಪುರ, ಅಪ್ಲಾಯಗುಂಟದಲ್ಲಿರುವ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ, ಮತ್ತೆ ತಿರುಚಾನೂರಲ್ಲಿ ನಮಗೆ ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನ ಇದೆ, ಮತ್ತೆ ಶ್ರೀನಿವಾಸ ಟೆಂಪಲ್. ಸೊ ಈ ರೀತಿಯ
ಕೆಲವೊಂದು ಲೋಕಲ್ ಟೆಂಪಲ್ಸ್ ಇರುತ್ತೆ. ಇಲ್ಲಿ ನಿಮ್ಗೆ ಎಲ್ಲಿ ಆರ್ಜಿತ ಸೇವಾ ಮಾಡಿಸ್ಬೇಕು ಅಂತ ಇರುತ್ತೆ, ಆ ಒಂದು ದೇವಸ್ಥಾನನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಈಗ ನಾವು ತಿರುಚಾನೂರಿನ ಪದ್ಮಾವತಿ ಅಮ್ಮವಾರಿ ದೇವಸ್ಥಾನ ಸೆಲೆಕ್ಟ್ ಮಾಡ್ಕೊಳ್ಳೋಣಂತೆ. ಇದು ಸೆಲೆಕ್ಟ್ ಮಾಡಿದ ನಂತರ ನಮಗೆ ಸೆಲೆಕ್ಟ್ ಸೇವಾ ಅಂತ ಆಪ್ಷನ್ ಇರುತ್ತೆ. ಈಗ ನೀವು ನೋಡ್ತಿದ್ರೆ ಅಕ್ಟೋಬರ್ ತಿಂಗಳಲ್ಲೂ ಕೂಡ ಕೆಲವೊಂದು ಡೇಟ್ಸ್‌ಗೆ ನಮಗೆ ಸೇವೆ ಅವೈಲಬಲ್ ಇದೆ. ನೀವೇನಾದ್ರೂ ಈ ಡೇಟ್ಸ್‌ಗೆ ಹೋಗ್ತಿದ್ರೆ ನೀವು ಇಲ್ಲಿ ಆರ್ಜಿತ ಸೇವೆಗಳನ್ನ ಬುಕ್ ಮಾಡ್ಕೋಬಹುದು. ಇನ್ ಕೇಸ್ ನಿಮ್ ನವೆಂಬರ್ ತಿಂಗ್ಳಿಗೆ ಬೇಕು ಅಂದ್ರೆ ಇದು 27ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ರಿಲೀಸ್ ಮಾಡ್ತಾರೆ. ಇಲ್ಲಿ ನಮ್ಗೆ ಯಾವ್ದೆಲ್ಲ ಸೇವೆಗಳಿರುತ್ತೆ ಅಂದ್ರೆ ಸುಪ್ರಭಾತ ಇರುತ್ತೆ. ಶುಕ್ರವಾರ ನಡೆಯುವ ಸುಪ್ರಭಾತ, ಕಲ್ಯಾಣೋತ್ಸವ, ಅಷ್ಟದಳ ಪಾದ ಪದ್ಮಾರಾಧನಾ, ತಿರುಪ್ಪಾವಡ, ವಸ್ತ್ರಾಲಂಕರಣ ಸೇವಾ, ಅಭಿಷೇಕ, ಲಕ್ಷ್ಮೀ ಪೂಜಾ, ಪುಷ್ಪಾಂಜಲಿ ಸೇವಾ. ಸೊ ಇಲ್ಲಿ ಎಲ್ಲಾ ಸೇವೆಗಳು ಕೂಡ ಕೆಲವೊಂದು ದಿನಗಳಲ್ಲಿ ನಡೆಯುತ್ತೆ. ಅಂದ್ರೆ ಈಗ ಸುಪ್ರಭಾತ ನಮ್ಗೆ ಶುಕ್ರವಾರದೊತ್ತೆ ಸೆಪರೇಟ್ ಆಗಿ ನಡೆಯುತ್ತೆ. ಅದು ಬಿಟ್ಟು ಪ್ರತಿದಿನ ನಡೆಯುವ ಸುಪ್ರಭಾತ ಸೇವೆ ಕೂಡ ಇರುತ್ತೆ. ಅದರಲ್ಲಿ ಮತ್ತೆ ನೆಕ್ಸ್ಟ್ ನಮ್ಗೆ ಪುಷ್ಪಾಂಜಲಿ ಸೇವಾ ಅಂತ ಇದು ಕೇವಲ ಶನಿವಾರದೊತ್ತು ಮಾತ್ರ ನಡೆಯುತ್ತೆ. ಈ ರೀತಿ ನಮ್ಗೆ ಕೆಲವೊಂದು ಸೇವೆಗಳು ಕೆಲವು ದಿನಗಳಲ್ಲಿ ಮಾತ್ರ ಇರುತ್ತೆ. ನೀವು ಯಾವ ಡೇಟ್‌ಗೆ ಹೋಗ್ತೀರಾ ಆ ಡೇಟ್‌ನ ನೋಡ್ಕೊಂಡು ನೀವು ಸೇವೆನ ಬುಕ್ ಮಾಡ್ಕೋಬಹುದಾಗಿರುತ್ತೆ. ಈಗ ನಾನು ಇದು ಸೆಲೆಕ್ಟ್ ಮಾಡ್ಕೊಂಡ್ರೆ ಅಭಿಷೇಕಕ್ಕೆ ಪ್ರಸ್ತುತ ಯಾವುದು ಟಿಕೆಟ್ಸ್ ಇಲ್ಲ. ಬಟ್ ನಮ್ಗೆ ನವೆಂಬರ್ ತಿಂಗಳಿಗೆ ಬೆಳಗ್ಗೆ 10 ಗಂಟೆಗೆ ರಿಲೀಸ್ ಮಾಡ್ತಾರೆ. ಸೊ ರಿಲೀಸ್ ಮಾಡಿದ ತಕ್ಷಣನೇ ನೀವಿಲ್ಲಿ ಒಂದು ಡೇಟ್‌ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ನಿಮ್ಮ ಒಂದು ಸೇವೆ ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಕಂಟಿನ್ಯೂ ಕೊಡ್ಬೇಕಾಗತ್ತೆ. ಕಂಟಿನ್ಯೂ ಕೊಟ್ಟು ಸೇಮ್ ನೀವು ಯಾವ ರೀತಿಯಾಗಿ ತಿರುಮಲದ ಟಿಕೆಟ್ಸ್ ಬುಕ್ ಮಾಡ್ಕೊಂತೀರಲ್ಲ, ನಿಮ್ಮ ಜನರಲ್ ಡೀಟೇಲ್ಸು, ಪಿಲ್ಗ್ರಿಮ್ ಡೀಟೇಲ್ಸ್ ಎಂಟರ್ ಮಾಡ್ಬಿಟ್ಟು ನೀವು ಅಮೌಂಟ್‌ನ ಪೇ ಮಾಡಿದ್ರೆ ನಿಮ್ಮ ಲೋಕಲ್ ಟೆಂಪಲ್ ಸೇವಾ ಟಿಕೆಟ್ಸ್ ಕೂಡ ಕನ್ಫರ್ಮ್ ಆಗುತ್ತೆ. ಅದೇ ನಾವೀಗ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಶ್ರೀನಿವಾಸ ಮಂಗಾಪುರ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ನಮ್ಗೆ ತಿರುಮಲದಲ್ಲಿ ಹೇಗೆ ನಡೆಯುತ್ತಲ್ಲ ಅದೇ ರೀತಿಯ ಸೇವೆಗಳು ಇಲ್ಲೂ ಕೂಡ ನೆರವೇರುತ್ತೆ. ನೋಡಿ ಇಲ್ಲಿ ನಾವು ನೋಡೋದಾದ್ರೆ ನೋಡಿ ಇಲ್ಲೂ ಕೂಡ ಕಲ್ಯಾಣೋತ್ಸವ ಇದೆ ನಮ್ಗೆ. ಅದೇ ರೀತಿ ತಿರುಪ್ಪಾವಡ ಸೇವಾ ಇದೆ, ಅಭಿಷೇಕ ಇದೆ. ಅಭಿಷೇಕ ಶುಕ್ರವಾರದೊತ್ತಿರುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ. ನೋಡಿ ಇಲ್ಲಿ 2 ಬಾರಿ ಇದೆ. ಅಭಿಷೇಕ ಟು ಮೂಲವಾರು ಬೆಳಿಗ್ಗೆ 3:30ಗಿದೆ. ಇನ್ನೊಂದು ಅಭಿಷೇಕ ಟು ಮೂಲವಾರು ಬೆಳಗ್ಗೆ 4 ಗಂಟೆಗಿದೆ. ಸೊ ನಿಮ್ಗೆ ಯಾವ ಟೈಮ್ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೀವು ಅಭಿಷೇಕ ಸೇವೆಯನ್ನು ಕೂಡ ಬುಕ್ ಮಾಡ್ಕೋಬಹುದಾಗಿರುತ್ತೆ. ಇದು ಕೂಡ ನೋಡ್ಲಿಕ್ಕೆ ನಿಮ್ಗೆ 2 ಕಣ್ಣು ಸಾಲದು. ದೇವರ ಮುಂದೆನೆ ಕೂರಿಸ್ತಾರೆ, ಅಭಿಷೇಕ ನಡೆಯುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ. ಸೊ ನೀವು ಆ ಡೇಟ್ಸ್ ಅಲ್ಲಿ ಹೋಗಂಗಿದ್ರೆ ನೀವು ಈ ಸೇವೆಗಳನ್ನ ಬುಕ್ ಮಾಡ್ಕೊಂಡು ಹೋಗ್ಬೋದಾಗಿರುತ್ತೆ. ನೀವು ಲೋಕಲ್ ಟೆಂಪಲ್ಸ್ ಅಲ್ಲೂ ಕೂಡ ತುಂಬಾನೇ ಆರಾಮಾಗಿ ದರ್ಶನ ಮಾಡ್ಕೋಬಹುದಾಗಿರುತ್ತೆ. ಇನ್ನು ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಶನ್. ಇದೇ ರೀತಿಯ ಇನ್ನೂ ಹೆಚ್ಚಿನ ತಿರುಮಲದ ಮಾಹಿತಿಗಾಗಿ ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಮತ್ತು ವಾಟ್ಸ್ಆಪ್ ಚಾನೆಲ್‌ನ ಕೂಡ ಜಾಯಿನ್ ಆಗಿ. ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.